ತಂದೆ ಸೆಂಟಿಮೆಂಟು ಮತ್ತು ಗ್ರಾಫಿಕ್ಸು ಮತ್ತು ಆಲ್ಮೋಸ್ಟ್ ದೊಡ್ಡ ದೊಡ್ಡವರೆಲ್ಲ ಆ್ಯಕ್ಟಿಂಗ್ ಮಾಡಿದ್ದಾರೆ. ಬಟ್ ಕನ್ನಡ ಮೂವಿ ಚೆನ್ನಾಗಿ ಬಂದಿದೆ, ಜನಗಳು ಬಂದು ಪ್ರೋತ್ಸಾಹ ಕೊಡ್ಬೇಕು ಅಂತ ಏನು ಹೇಳಿ. ಟೆರರ್ ಅಂದ್ರೆ ಮೀನಿಂಗ್ ಟೆರರ್ ಅಂದರೆ ಟೆರರ್ ಮೀನಿಂಗ್ ಅಂದರೆ ಏನೋ ದೊಡ್ಡ ಡಾನ್ ಆ ಥರ ಇರುತ್ತೆ. ಬಟ್ ಚೆನ್ನಾಗಿ ಮಾಡಿದ್ದಾರೆ, ಪ್ಲ್ಯಾನ್ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. Done a very good job. Director, screenwriting, music, editing, fight, everything is wonderful. All the best to the team. ತುಂಬ ಚೆನ್ನಾಗಿದೆ, ಏನ್ ಇಷ್ಟ ಆಯ್ತು ಸರ್? ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಎಲ್ಲ ಫೈಟೇ ನೋಡ್ಬೋದು ಸರ್. ಏನ್ ಇಷ್ಟ ಆಯ್ತು ಸಿನಿಮಾ? ಮೂವಿಯಲ್ಲಿ ಎಲ್ಲ ಆಕ್ಟರ್ಗೂ ಇಷ್ಟ ಆಯ್ತು ಸರ್, ಒಬ್ರದ್ದು ಅಂತ ಹೇಳಂಗಿಲ್ಲ. ಆದಿತ್ಯ ಸರ್ದು ಬಹಳ ಇಷ್ಟ ಆಯ್ತು, ಚೆನ್ನಾಗಿದೆ ಸರ್ ಪಿಕ್ಚರ್. ಚೆನ್ನಾಗಿದೆ, ಫಿಲಮ್ ಚೆನ್ನಾಗಿದೆ. ಏನ್ ಇಷ್ಟ ಆಯ್ತು ಸರ್? ಹಳೆ ಕಲಾವಿದರು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಅವ್ರು ನೋಡಿ ಬಹಳ ಖುಷಿ ಆಯ್ತು. ಆದಿತ್ಯ ಸರ್ ಚೆನ್ನಾಗಿ ಮಾಡಿದ್ದಾರೆ ಆಕ್ಟಿಂಗ್. ಆಮೇಲೆ ಶರತ್ ಲೋಹಿತೇಶ್, ದೇವರಾಜ್ ಸರ್ ಮತ್ತೆ ಪೊಲೀಸ್ ಆಫೀಸರ್ ನೋಡಿ ಬಹಳ ಖುಷಿ ಆಯ್ತು. ಚೆನ್ನಾಗಿ ಸರ್ ಲಾಂಗ್ ಟೈಮ್ ಆದಿತ್ಯ ಅವ್ರು ಒಳ್ಳೆ ಮೂವಿ ಸಖತ್ತ ಮಾಡಿದ್ದಾರೆ ಸರ್. ಡೈಲಾಗ್ ಎಕ್ಸ್ಪ್ರೆಷನ್, ಆಮೇಲೆ ಕಾಮಿಡಿ, ಆಮೇಲೆ ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ ಸರ್. ಟೆರರ್ ಅಂದ್ರೆ ಟೆರರ್, ಆಲ್ ದಿ ಬೆಸ್ಟ್. ತುಂಬಾನೇ ಇಷ್ಟ ಆಯ್ತು. ಅಂಡ್ ಯಾವುದೇ ರೀತಿ ಫಸ್ಟ್ ಟ್ವಿಸ್ಟ್ ಕೊಟ್ಟು ಆಮೇಲೆ ಕನ್ಕ್ಲೂಷನ್ ಕೊಡ್ತಾ ಇದ್ರೆ ಅದು ತುಂಬಾ ಇಷ್ಟ ಆಯ್ತು. ಅಂಡ್ ಇದೇ ರೀತಿ ಹೆಚ್ಚು ಸಿನಿಮಾಗಳು ಮಾಡಿ ಕನ್ನಡ ಸಿನಿಮಾಗಳನ್ನ ಬಂದು ಥಿಯೇಟರ್ಗೆ ನೋಡಿ ಆರೈಸ್ ಅಂತ ಕೇಳ್ಕೊಂತೀನಿ. ಇಷ್ಟ ಇಟ್ಟಿರ್ತಾರೆ ಸಿನಿಮಾ ಹೇಗೆ ಅನಿಸ್ತು? ಸರ್, ಆದಿತ್ಯ ಸರ್ ಬಗ್ಗೆ ಮಾತಾಡ್ಬೇಕಂದ್ರೆ ಅವರು ಫೈಟಿಂಗ್ ಅಲ್ಲಿ ನಂಗೆ ತುಂಬಾ ಇಷ್ಟ. ಅವ್ರ ಲುಕ್ ಆಗಿರ್ಬೋದು, ಅವ್ರು ಯಾವುದೇ ಒಂದು ಸಿನಿಮಾ ಮಾಡಿದ್ರು ಟೆರರ್ ಸಿನಿಮಾ. ಅಂಡ್ ನೀವು ನೋಡಿರ್ಬೋದು ಸಿನಿಮಾ ಹೆಸರು ಕೂಡ ಟೆರರ್ ಅಂದ್ಬಿಟ್ಟು. ಸೊ ನಾನು ಫಸ್ಟ್ ಟೈಮ್ ಬಂದಿರೋ ಥಿಯೇಟರ್ಗೆ ಬಂದೆ ಅವ್ರ ಸಿನಿಮಾನ ನೋಡಿ ಆರೈಸ್ತಾ ಇದ್ದೀನಿ. ತುಂಬಾನೇ ಖುಷಿ ಆಯ್ತು. ನೀವು ನೋಡ್ತಾ ಇರ್ಬೋದು, ನಾನು ಕಾಲೇಜ್ ಡ್ರೆಸ್ ಅಲ್ಲಿ ಇದ್ದೀನಿ. ಅಂಡ್ ಇನ್ನೊಂದು ಬಂದು ಆದಿತ್ಯ ಸರು ಡೆಡ್ಲಿ ಶ್ರಮ ಅಂತ ಮಾಡಿದ್ದಾರೆ, ಅದು ಕೂಡ ತುಂಬಾ ಇಷ್ಟ. ಅದು ಇಷ್ಟ ಅನ್ನೋದಕ್ಕಿಂತ ಬೇರೆ ಲೆವೆಲ್ ಅದು, ಯಾಕಂದ್ರೆ ಒಂದು ವ್ಯಕ್ತಿ ನಿಜ ಜೀವನ ರೂಪಿಸಿರೋದು. ಅಂಡ್ ಟೆರರ್ ಸಿನಿಮಾದಲ್ಲಿ ಹಿಂದೆ ಟ್ವಿಸ್ಟಿಕ್ಕಿ ಮುಂದೆ ಕನ್ಕ್ಲೂಷನ್ ಕೊಟ್ಟು ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಬ್ಲ್ಯಾಕ್ ಮನಿನೆಲ್ಲ ಕಲೆಕ್ಟ್ ಮಾಡಿಬಿಟ್ಟು ಒಂದು ಒಳ್ಳೆ ರೀತಿಯಲ್ಲಿ ಬಡವ್ರು ಸಹಾಯ ಮಾಡೋ ರೀತಿ ಮಾಡಿದ್ದಾರೆ. ಸೊ ಫಸ್ಟ್ ಅವ್ರನ್ನ ನಾವು ಒಂದು ಸಿನಿಮಾ ಸ್ಟಾರ್ಟಿಂಗ್ ಅಲ್ಲಿ ನೋಡ್ಬೇಕಾದ್ರೆ ಅವರೇ ಒಂದು ರಾಕ್ಷಸರಾಗಿ ಕಾಣಿಸ್ತಾರೆ. ಅಂಡ್ ಸಿನಿಮಾ ಎಂಡ್ ಆಗ್ತಾ ನೋಡಕ್ ಹೋದ್ರೆ ಅವರೇ ಒಂದು ಬಡವರಿಗೆ ದೇವರಾಗಿ ಕಾಣಿಸ್ತಾರೆ. ಅಂಡ್ ಇನ್ನೂ ಹೆಚ್ಚು ಸಿನಿಮಾ ಮಾಡಿ ಚೆನ್ನಾಗಿರ್ಲಿ ಅಂತ ಹೇಳಿ ಕೇಳ್ಕೊಂತೀನಿ. ಕನ್ನಡ ಸಿನಿಮಾನ ಹಾರೈಸ್ತೀನಿ. ಚೆನ್ನಾಗಿದೆ ಅಪ್ಪ, ತುಂಬಾ ಚೆನ್ನಾಗಿದೆ. ಎಮೋಷನ್ಸ್ ಇದೆ, ಒಂದ್ ನಿಜ ನೋಡ್ಬೋದು. ಸೂಪರ್ ಆಗಿದೆ. ಆದಿತ್ಯ ಅವ್ರದ್ದು ಇರ್ಬೋದು, ಶ್ರೀನಗರ ಕಿಟ್ಟಿ ಅವ್ರದ್ದು ಇರ್ಬೋದು, ಆಕ್ಟಿಂಗ್ ಸೂಪರ್ ಆಗಿದೆ. ಮತ್ ಒನ್ಸ್ ಅಗೈನ್ ಶಶಿಕುಮಾರ್ ಅವ್ರದ್ದು, ದೇವರಾಜ್ ಅವ್ರದ್ದು ಆಕ್ಟಿಂಗ್ ನೋಡಕ್ಕೆ ಬಹಳ ಖುಷಿ ಆಯ್ತು. ಇಟ್ಸ್ ವೆರಿ ಗುಡ್, ತುಂಬಾ ಚೆನ್ನಾಗಿದೆ. ಚೆನ್ನಾಗಿತ್ತು ಎಲ್ಲರ ಆಕ್ಟಿಂಗ್. ಸಿನಿಮಾ ಅಂತೂ ತುಂಬಾ ಅದ್ಭುತವಾಗಿದೆ. ಈ ರಸಾಯನ ಅಂತಾರಲ್ಲ, ನಮ್ಮ ದೇವಸ್ಥಾನದಲ್ಲಿ ರಸಾಯನ ಕೊಡ್ತಾರೆ, ಈ ಬಾಳೆಹಣ್ಣು ಹಾಕಿ, ಕೊಬ್ಬರಿ ಹಾಕಿ, ಮತ್ತೆ ತೆಂಗಿನಕಾಯಿ ಹಾಕ್ಬಿಟ್ಟು. ಆ ಥರ ಈ ಸಿನಿಮಾದಲ್ಲಿ ಎಲ್ಲಾ ಕಲಾವಿದರು ದಂಡೆ ಇದೆ. ಈ ಕಲಾವಿದರು ದಂಡು ನೋಡೋಕೆ ಕಣ್ಣಿಗೆ ಹಬ್ಬ ಆಗುತ್ತೆ. ಏನಂತಾರೆ, ಶ್ರೀನಗರ ಕಿಟ್ಟಿ ಮತ್ತೆ ಆದಿತ್ಯ ಸರ್ ಫಸ್ಟ್ ಕಾಂಬಿನೇಷನ್ ಅನ್ಸುತ್ತೆ. ತುಂಬಾ ಚೆನ್ನಾಗಿ ಬಂದಿದೆ, ಎಕ್ಸಲೆಂಟ್. ಮತ್ತೆ ಈ ಸಿನಿಮಾ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಇಷ್ಟೊಂದು ಚೆನ್ನಾಗಿ ಅದ್ಭುತವಾಗಿ ಬಂದಿದೆ ಅಂದ್ಬಿಟ್ಟು. ದಯವಿಟ್ಟು ಯಾರ್ಯಾರು ಕನ್ನಡ ಪಿಕ್ಚರ್, ಕನ್ನಡ ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ರು, ದಯವಿಟ್ಟು ಬಂದು ಈ ಸಿನಿಮಾ ನೋಡಿ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ. ಅಂದ್ರೆ ಫಸ್ಟ್ ಹಾಫ್ ನಿಮ್ಗೆ ಸಸ್ಪೆನ್ಸ್ ಥ್ರಿಲ್ಲರ್ ಹೋಗಿದೆ, ಸೆಕೆಂಡ್ ಹಾಫ್ ನಿಮ್ನ ಅಲ್ಲಾಡಕ್ ಬಿಡಲ್ಲ, ಆ ತರ ಹಿಡಿದು ಕೂರಿಸಿದ್ದಾರೆ. ಫಸ್ಟ್ ಯಾರು ಡೈರೆಕ್ಟರ್ ರಂಜನ್ ಶಿವರಾಮೇಗೌಡರು ಅಂತೂ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಕತೆ ಹೇಳಿದ್ದಾರೆ. ಕತೆನ ದಯವಿಟ್ಟು ಸಿನಿಮಾ ನೋಡಿ. ಕನ್ನಡ ಸಿನಿಮಾ ಅಂತೂ ಯಾವ ನಮ್ಮ ತಮಿಳು, ತೆಲುಗು, ಹಿಂದಿಗೆಲ್ಲ ಪೈಪೋಟಿಗೆ ಇಟ್ಕೊಂಡ್ರೆ ಈ ಸಿನಿಮಾ ಖಂಡಿತ ಗೆಲ್ಲುತ್ತೆ. ಯಾವ ಫೈಟಿಂಗ್ ಹೇಳ್ತೀರಾ, ಸಾಂಗ್ ಹೇಳ್ತೀರಾ, ಕತೆ ಹೇಳ್ತೀರಾ, ಎಮೋಷನ್ ಹೇಳ್ತೀರಾ, ಎಲ್ಲ ಚೆನ್ನಾಗಿದೆ. ಒಂದು ರಸಾಯನ ತಿಂದ್ರೆ ಹೆಂಗೆ ಎಷ್ಟು ರುಚಿ ಅಷ್ಟು ಚೆನ್ನಾಗಿದೆ. ದಯವಿಟ್ಟು ಸಿನಿಮಾ ನೋಡಿ ಅಂತ ಈ ಮೂಲಕ ಹೇಳ್ತೀನಿ. ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ ಟೀಮ್ಗೆ. ರಂಜನ್ ಶಿವರಾಮೇಗೌಡರು ಫಸ್ಟ್ ಪಿಕ್ಚರ್ ನಲ್ಲೇ ಸಿಕ್ಸರ್ ಹೊಡೆದಿದ್ರೆ ಆಲ್ ದ ಬೆಸ್ಟ್ ಸರ್, ನಿಮ್ಗೆ ಒಳ್ಳೇದಾಗ್ಲಿ ಅಂತ ಈ ಮೂಲಕ ಹೇಳ್ತೀನಿ. ಥ್ಯಾಂಕ್ ಯು ಸರ್.